ನಮಸ್ಕಾರ ಎಲ್ಲರಿಗೂ. ನಾನು ಆರಾಮವಾಗಿದ್ದೇನೆ. ನೀವೆಲ್ಲರೂ ಹೇಗಿದ್ದೀರಾ ಎಂದು ತಿಳಿಸಿ. ಇವತ್ತು ನಾನು ಒಂದು ಸಣ್ಣ ರಂಗೋಲಿಯ ವಿಡಿಯೋ ಮಾಡುತ್ತಿದ್ದೇನೆ. ಅಂದರೆ ಯಾವಾಗಲೂ ಬೆಳಿಗ್ಗೆ ರಂಗೋಲಿ ಹಾಕ್ತಿರ್ತಾರೆ ನನ್ನ ಪತಿಯವರು. ನನಗೆ ರಂಗೋಲಿ ಅಂದರೆ ತುಂಬ ಇಷ್ಟ, ಆದರೆ ನನಗೆ ಅದು ಹಾಕಲಿಕ್ಕೆ ಅಷ್ಟು ಬರುವುದಿಲ್ಲ. ಹಾಗೆ ನನಗೆ ಮನೆಯ ಎದುರು ರಂಗೋಲಿ ಹಾಕೋದಂದರೆ ಒಂದು ಮಹಾಭಾಗ್ಯ ಇರುವ ಹಾಗೆ ನಾನು ಅನ್ನಿಸುತ್ತೇನೆ. ಅದಕ್ಕೆ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಾರೆ. ಈಗ ನನ್ನ ಪತಿಯವರು ತುಂಬ ಚೆನ್ನಾಗಿ ರಂಗೋಲಿ ಹಾಕ್ತಾರೆ. ಅವರಿಗೆ ಸಮಯ ಇರುವಾಗ ಅವರು ಅದನ್ನು ಉಪಯೋಗಿಸಿಕೊಂಡು ರಂಗೋಲಿ ಹಾಕ್ತಾರೆ. ಇದು ನಮ್ಮ ಮನೆಯ ಮುಖ್ಯ ದ್ವಾರ. ನಾನು ಅದನ್ನು ತೋರಣದಲ್ಲಿ ಅಲಂಕರಿಸಿದ್ದೇನೆ. ಮಾವಿನ ಎಲೆಯ ತೋರಣ ಹಾಗೂ ಆರ್ಟಿಫಿಷಿಯಲ್ ಆಗಿ ಸಿಗುತ್ತದಲ್ವಾ, ಅದನ್ನು ಕೂಡ ಹಾಕಿದ್ದೇನೆ. ಇದು ಒಂದು ಗಣಹೋಮದ ರಂಗೋಲಿ. ಇದು ಯಾವಾಗಲೂ ರಂಗೋಲಿ ಹಾಕ್ತಿರ್ತಾರಲ್ಲ, ಅದರಿಂದ ಒಂದು ರಂಗೋಲಿ ಇದು. ನೀವು ಇದು ರಂಗೋಲಿ ನೋಡಿ, ಯಾವ ರಂಗೋಲಿ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಕಮೆಂಟ್ ಮೂಲಕ ನೀವು ನನಗೆ ತಿಳಿಸಿರಿ. ನಿಮ್ಮ ಮನೆಯಲ್ಲಿ ಕೂಡ ರಂಗೋಲಿ ಹಾಕುತ್ತೀರಾ ಎಂದು ಕೂಡ ತಿಳಿಸಿರಿ. ರಂಗೋಲಿ ಹಾಕಿದರೆ ತುಂಬ ಪಾಸಿಟಿವ್ ಎನರ್ಜಿ ಇರುತ್ತದೆ ಮನೆಗೆ. ಅಂದರೆ ಲಕ್ಷ್ಮಿಯನ್ನು ಆಮಂತ್ರಣ ಮಾಡಿದಾಗೆ ಆಗ್ತದೆ. ಬೆಳಿಗ್ಗೆ ನಾವು ಒಂದು ರಂಗೋಲಿ ನಮ್ಮ ಮನೆಯ ಮುಖ್ಯ ದ್ವಾರದ ಬದಿಯಲ್ಲಿ ಹಾಕಿದರೆ ಅದು ಒಂದು ಪಾಸಿಟಿವ್ ಎನರ್ಜಿ ಥರ ನಮಗೆ ಅನುಭವ ಆಗ್ತದೆ. ಇದು ಗಣಪತಿಯ ರಂಗೋಲಿ ಹಾಕಿದ್ದಾರೆ. ದೇವರ ರಂಗೋಲಿ ಕಾಣುವಾಗ ಮನಸ್ಸಿಗೆ ತುಂಬ ಸಂತೋಷವಾಗುತ್ತದೆ. ದೇವರ ಚಿತ್ರ ಕಾಣುವಾಗ ಒಮ್ಮೆ ಕೈ ಮುಗಿಯುವ ಅಂತ ಅನಿಸುತ್ತದೆ. ಇದು ನಂದಿಯ ಒಂದು ರಂಗೋಲಿ. ಅಂದರೆ ಶಿವದೇವರ ನಂದಿ ಉಂಟಲ್ಲ, ಅದರದ್ದು. ಅದರಲ್ಲಿ ಬರೆದಿದ್ದಾರೆ ಕೂಡ ಓಂ ನಮಃ ಶಿವಾಯ ಎಂದು. ಹಾಗೆ ನಮ್ಮ ಮನೆಗೆ ಪಾಸಿಟಿವ್ ಎನರ್ಜಿ ಬರಲಿಕ್ಕೆ ಇದು ಒಂದು ಕಾರಣ ಕೂಡ ಆಗಬಹುದು. ಅದೇ ರೀತಿ ನಾವು ಮನೆಯನ್ನು ಸ್ವಚ್ಛವಾಗಿಟ್ಟುಕೊಂಡು ಈ ರೀತಿ ರಂಗೋಲಿ ಹಾಕುವುದರಿಂದ ನಮ್ಮ ಮನಸ್ಸಿಗೂ ಕೂಡ ಒಂದು ಸಂತೋಷ ಸಿಗುತ್ತದೆ. ಇದು ನೋಡಿ, ರಾಧೆ ಕೃಷ್ಣ ಅಂತ ಬರೆದು ಒಂದು 2 ಅಂಶಗಳ ರಂಗೋಲಿ. ಇದೆಲ್ಲ ನನಗೆ ಕನಸಿನಲ್ಲಿ ಕೂಡ ನೆನೆಸಲಿಕ್ಕೆ ಆಗದಂಥ ಚಿತ್ರ ಅಂತ ಹೇಳ್ಬೋದು, ಅಂದರೆ ರಂಗೋಲಿ ಅಂತ ಹೇಳ್ಬೋದು. ಅಂದರೆ ನನಗೆ ಒಂದು ಗೆರೆ ಕೂಡ ಮಾಡಲಿಕ್ಕೆ ಬರೋದಿಲ್ಲ. ಅದರಲ್ಲಿ ತುಂಬ ನಾನು ಹಿಂದೆ ಇದ್ದೇನೆ. ಇದು ಇಂಡಿಪೆಂಡೆನ್ಸ್ ಡೇಯ ದಿವಸ ಹಾಕಿದ ರಂಗೋಲಿ. ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ತುಂಬ ಇಷ್ಟವಾಗಿದೆ. ನನ್ನ ಭಾಗ್ಯ ಅಂತಲೇ ಹೇಳ್ಬೋದು, ದೇವರ ಒಂದು ಅನುಗ್ರಹ. ಇದು ಹರಿ ಓಂ ಅಂತ ಬರೆದು ಸ್ವಲ್ಪ ಕಲರ್, ಒಂದು ಲೈಟ್ ಕಲರ್ನಲ್ಲಿ ಮಾಡಿದ ರಂಗೋಲಿ. ಇದು ಕಾಣಲಿಕ್ಕೆ ತುಂಬ ಚೆಂದಾಗಿದೆ. ಹಾಗೂ ಇದನ್ನು ಮಾಡಲಿಕ್ಕೆ ಕೂಡ ತುಂಬ ಕಷ್ಟ ಇರ್ಬೋದು. ಅಂದರೆ ತುಂಬ ಉಂಟಲ್ಲ ಇದರಲ್ಲಿ ಡಿಸೈನ್ಸ್ ಎಲ್ಲ. ನಮಗೆ ಆದರೆ ಅದನ್ನು ಹೇಗೆ ಮಾಡೋದಂತ ಗೊತ್ತಿಲ್ಲ. ಆದ ಕಾರಣ ಅದರ ಬಗ್ಗೆ ಅರಿವು ಕೂಡ ಇಲ್ಲ. ಕಾಣುವಾಗ ತುಂಬ ಒಂದು ಕಷ್ಟಪಟ್ಟಿದ್ದಾರೆ ಅಂತ ಕಾಣ್ತದೆ ಈ ರಂಗೋಲಿ ಹಾಕಲಿಕ್ಕೆ. ನಿಮಗೆ ಹೇಗೆ ಅನಿಸ್ತದೆ ಅಂತ ತಿಳಿಸಿರಿ. ನಿಮ್ಮ ಮನೆಯಲ್ಲಿ ಕೂಡ ರಂಗೋಲಿ ಹಾಕಿರಿ ನಿಮಗೆ ಗೊತ್ತಿದ್ದರೆ. ಇದೊಂದು ನನ್ನ ಒಂದು ಮಹಾಭಾಗ್ಯ. ಇದು ನೋಡಿ, ಇದು ಇಂಡಿಪೆಂಡೆನ್ಸ್ ಡೇಯ ಮುಂಚಿನ ದಿವಸ ಹಾಕಿದ್ದು. ಇದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿವಸ ಹಾಕಿದ ರಂಗೋಲಿ. ಸರ್ವಂ ಕೃಷ್ಣ ಅರ್ಪಣಮಸ್ತು ಅಂತ ಕೂಡ ಬರೆದಿದ್ದಾರೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಈ ವಿಡಿಯೋಕ್ಕೆ ಒಂದು ಲೈಕನ್ನು ಕೊಡಿರಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಸಣ್ಣ ಸಣ್ಣ ಇಂಥ ವಿಶೇಷತೆಗಳಿದ್ದರೆ ನಿಮಗೆ ನಾನು ತಿಳಿಸ್ತೇನೆ. ಬಾಯ್.